ಓಕೆ, ಇಲ್ಲಿ ನೋಡಿ ನಾನು ಕಾರ್ಡ್ಬೋರ್ಡ್ ಪೀಸಸ್ನ ಅಂದರೆ ಯಾವುದಾದ್ರೂ ಪ್ಯಾಕೇಜಿಂಗ್ ಪ್ರಾಡಕ್ಟ್ ಅಥವಾ ಕಾರ್ಡ್ಬೋರ್ಡ್ ಶೀಟ್ಸ್ ಥಿಕ್ಕಾಗಿ ಸಿಕ್ಕಿರೋದನ್ನು ಅಥವಾ ಡ್ರಾಯಿಂಗ್ ಶೀಟ್ಸ್ ಅದನ್ನು ಒಂದೇ ಡಿಸೈನಲ್ಲಿ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಈವನ್ ನಂಬರ್ಸಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಆಲ್ಮೋಸ್ಟ್ 28 ಪೀಸಸ್ ಇದೆ, ಅಂದರೆ 14 ಪೇರ್ಸ್. ಸೊ ನನಗೆ ಇಲ್ಲಿ ಮಿಲ್ಟನ್ ಥರ್ಮೋಸ್ಟೀಲಲ್ಲಿ 2 ಬ್ಯಾಕ್ಗ್ರೌಂಡ್ ಇರೋದು ಸಿಕ್ಕಿತ್ತು, ಒಂದು ವೈಟ್ ಆ್ಯಂಡ್ ರೆಡ್. ಸೊ 14 ರೆಡ್ ಶೀಟ್ಸಲ್ಲಿದೆ ಮತ್ತು 14 ವೈಟ್ ಶೀಟ್ಸ್ ಪೀಸಸಲ್ಲಿದೆ. ಸೊ ಒಂದು ಸೈಡಲ್ಲಿ ನಾನು ಒಂದೊಂದು ಡಿಸೈನ್ನ ಅಂದರೆ ಆಲ್ಮೋಸ್ಟ್ 14 ಪೇರ್ಸ್ ಇದೆ. ಒಂದು ಡಿಸೈನ್ನ 2 ಶೀಟ್ಸಲ್ಲಿ 2 ಪೀಸಸಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಚಿನ್ನಿ ನೀನು ರೆಡಿನಾ? ಕೂತ್ಕೋ, ಇಲ್ಲಿ ಬಾ. ಇದು ವೈಟ್ ಕಲರ್, ಇದು ರೆಡ್ ಕಲರ್. ಇವಾಗ ನೀನು ಸಪ್ರೇಟ್ ಮಾಡ್ತಾ ಬಾ. ಎಸ್, ಗುಡ್. Okay. Wait. Yes. Red. 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 White. 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 Red. Okay, ಪರವಾಗಿಲ್ಲ, ಹಾಕು. Red. White, white, red, red. ಆಯ್ತಲ್ವಾ? ಆ್ಯಕ್ಚುಲಿ ಇದು ನೆಸೆಸರಿ ಇಲ್ಲ, ನನಗೆ ಸೇಮ್ ನಂಬರ್ ಆಫ್ ಪೀಸಸ್ 2 ಕಲರ್ ಡಿಫ್ರೆನ್ಸ್ ಸಿಕ್ಕಿರೋದ್ರಿಂದ ನಾನು ಇದೊಂದು ಆಡಿಸಿದೆ ಅಷ್ಟೇ ಅವನಿಗೆ. ಇದರಿಂದ ಮಕ್ಕಳಿದು ವಿಷನ್ ಮತ್ತು ಕರೆಕ್ಟಾಗಿ ಥಿಂಕಿಂಗು, ಕಲರ್ ಕ್ಯಾಚ್ ಮಾಡೋದು ಎಲ್ಲ ಕ್ಲಿಯರಾಗಿ ಬರುತ್ತೆ. ಮತ್ತು ಕೂತ್ಕೋ ನೋಡಿ. ಇವಾಗ ಒಂದು ಸೆಟ್ನ ನಾನು ಇಲ್ಲಿ ಚೆನ್ನಾಗಿ ಕ್ಲೀನಾಗಿ ಜೋಡಿಸ್ತೀನಿ. ನೋಡಿ ಇಲ್ಲಿ ಚಿನ್ನಿ ಕೂತ್ಕೋ. ಒಂದು ನಿಮಿಷ ವೆಯ್ಟ್ ಮಾಡು. ಸರಿಯಪ್ಪ. ಇಲ್ಲಿ ನೋಡಿ, ಈ ರೀತಿ ನಾನು ಒಂದು ಸೆಟ್ಟನ್ನು ಜೋಡಿಸಿಟ್ಟಿದ್ದೀನಿ. ಚಿನ್ನಿ ರೆಡಿ ಅಲ್ವಾ ಇವಾಗ? ನೋಡು, ಇಲ್ಲೊಂದು ಸೆಟ್ ಇದೆ. ಸೇಮ್ ಡಿಸೈನ್ನ ಇಲ್ಲಿ ಸೆಟ್ಟಲ್ಲಿ ಯಾವ ಡಿಸೈನ್ಗೆ ಮ್ಯಾಚ್ ಆಗುತ್ತೆ ಅದ್ರ ಕೆಳಗಡೆ ಕ್ಲಿಯರಾಗಿ ಇಡಬೇಕು. ಇವಾಗ ಈ ಡಿಸೈನ್ ಎಲ್ಲಿ ಮ್ಯಾಚ್ ಆಗುತ್ತೆ ಹೇಳು? ಎಸ್. ಇವಾಗ ನೀನು ಇದನ್ನು ತಡಿ, ಕ್ಲಿಯರಾಗಿ ಈ ಥರ ಜೋಡಿಸ್ತಾ ಬಾ. ಅದ್ರ ಕೆಳಗಡೆ ಸ್ಲೋ ಆ್ಯಂಡ್ ಸ್ಟಡಿ ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡು ಬರಬೇಕು. ಎಸ್, ಗುಡ್. ಸ್ಟ್ರೈಟ್ ಆಗಿಡು. ಎಸ್, ಗುಡ್. ನೋಡು ಚೆನ್ನಾಗಿ. ಎಸ್. ಈ ಗೇಮನ್ನು ನೀವು ಸ್ವಲ್ಪ ಕಮ್ಮಿ ಪೀಸಸ್ ಇಟ್ಟು 2.5 ಏಜ್ ಮಕ್ಕಳಿಂದ ಬೇಕಿದ್ರೆ ಶುರು ಮಾಡ್ಬೋದು. ಇವನಿಗೆ ಇವಾಗ 3 ಇಯರ್ಸ್. ಇವನಿಗೆ ಎನಿ ನಂಬರ್ ಆಫ್ ಪೀಸಸ್ ಕೊಟ್ಟರು, ಪೇರ್ ಸೆಟ್ ಕೊಟ್ಟರು ಮ್ಯಾಚ್ ಮಾಡ್ತಾನೆ. ನೀನು ಇಡು, ಮೆಲ್ಲ ಇಡು. ಯಾವುದಂತ ನೋಡು. ಮಿಸ್ ಆಗಿದೆಯಾ? ಮಿಸ್ ಆಗಿದೆ ಅನಿಸುತ್ತೆ ಒಂದು ಕಾರ್ಡ್ಬೋರ್ಡ್. ಎಲ್ಲಿದೆ? ಸರಿ, ಅದಿಲ್ಲ ಬಿಡು. ನೀನು ಆಡು, ಅದಿಡು. ಉಳಿದಿರೋದು 2 ಪೀಸ್ನ. ಹಾಂ, ಗುಡ್. ಇಡು. ಎಸ್, ಕರೆಕ್ಟ್ ಇದನ್ನು ನೋಡಿ. ಗುಡ್ ಬಾಯ್.